ನೋಡು ರಶ್ಶು ಬ್ರೇಕ್ ಬಿದ್ರೆ ದೊಡ್ಡ ಇಶ್ಯೂ. ಅದೇ ಹಸಿರು ತುಂಬ ಇಷ್ಟ ಅಲ್ಲ, ಹಂಗಾಗಿ ಎಲ್ಲ ಕಡೆ ಹೆಸರು, ಇದು ಹೆಸರು. ಇಲ್ಲಿ ಕೂತ್ಕೊಂಡ್ತೀನಿ ಬೀನ್ ಬ್ಯಾಗು. ಸೊ ಇಲ್ಲಿ ನಿಮ್ಗೆ ನೋಡಿದ್ರೆ ಇಲ್ಲೊಂದು ಗಾರ್ಡನ್ ಇದೆ, ಒಂಥರ ನಮ್ಮದೇ ಇದ್ದಂಗಿದೆ. ಇದೆಲ್ಲ ಯಾರು ಬರಲ್ಲ ಇಲ್ಲೆಲ್ಲ. ಸೊ ಎಲ್ರಿಗೂ ಸೇರಿದ್ದು, ಬಟ್ ಏನಂದ್ರೆ ಯಾರು ಬರಲ್ಲ, ಇದೀ ಅಪಾರ್ಟ್ಮೆಂಟಿಗೆ ಸೇರಿರುತ್ತೆ ಇದು. ಹಾಂ, ಸೊ ಇದು ಚೆನ್ನಾಗಿತ್ತು, ಬಟ್ ಈಗ ತುಂಬಾ ಚೆನ್ನಾಗಿದೆ. ಸೊ ನನಗೆ ಬರೆಯೋಕೆ ಹೇಳಿ ಮಾಡಿಸಿದ ಜಾಗ ಅಂತ. ಯಾರು ಬರಲ್ಲ ಇಲ್ಲಿ ಆ್ಯಕ್ಚುಲಿ. 6 ಗಂಟೆ ಮೇಲೆ ಒಂದಿಬ್ರು ಮಕ್ಳು ಬಂದು ಆಟ ಆಡಿ ಹೋಗ್ಬೋದು ಅಷ್ಟೇ. ಅದು ಬಿಟ್ಟರೆ ಹಿಂಗೇ ಇರುತ್ತೆ ಎನಿ ಟೈಮ್. ಒಂಥರ ನೀವು ಆಕ್ಚುಲಿ 3 BHK ಫ್ಲಾಟ್ ತಗೊಂಡು ಇಡೀ ಅಪಾರ್ಟ್ಮೆಂಟ್ ತಗೊಂಡು ಹಂಗೆ ಎಕ್ಸಾಕ್ಟ್ಲಿ ಅದೇ ನಮ್ಮ ಐಡಿಯಾ ಅದು. ಹಂಗಾಗಿ ಬಂದಿದ್ದು ನಾವು ಈ ಜಾಗ ಆ ಜಾಗ. 1-2 ಎಕರೆ ಹೊಲ ತಗೊಂಡೋಗಿದೆ. ಈಗೇನು ನಮ್ಮ ಪ್ಲಾನ್, ಅದೇ ಫಸ್ಟಿಗೆ ಹೇಳಿದ್ನ ನಮ್ಮ ಪ್ಲಾನ್ ಇದ್ದು ಊರಿಗೆ ಹೊರಗಡೆ ಹೋಗಿ ಈ ಥರ ಮನೆ ಎದುರುಗಡೆ ಒಂದು ಲಾನ್ ಗಿನ್ ಮಾಡಿಕೊಂಡು ಜಾಗ ಓಡಾಡೋಕ್ಕೆ ಜಾಗ ಇಟ್ಕೊಳ್ಳೋಣ ಅಂತ. ಇಲ್ಲಿ ಬಂದು ನೋಡಿದ್ಮೇಲೆ ಇಲ್ಲೇ ಸಿಗ್ತಿದೆಯಲ್ಲ, ಯಾಕೆ ಊರ ಹೊರಗಡೆ ಹೋಗೋದು ಅಂತ. ನಾನು ಆ್ಯಕ್ಚುಲಿ ಕಿಶೋರ್ ಮಾಡಿದ್ರಲ್ಲ ಹಂಗೆ ಅಂದ್ಕೊಂಡಿದ್ದು. ನಾನು ಆ್ಯಕ್ಚುಲಿ ಒಂದು 45 ಕಿಲೋಮೀಟ್ರು ಔಟ್ಸ್ಕಟ್ಸು, ಎಲ್ಲರೂ ಹಳ್ಳಿಗಿಲ್ಲಿ ಹೋಗಿ ಅಲ್ಲಿ ಇದ್ಬಿಡೋದು ಆರಾಮ್ಸೆ ಅಂತ. ಬಟ್ ಅದೆಲ್ಲ ಇಲ್ಲೇ ಆಗ್ತಿದೆ. ಒಂದು ಮಾತಿದೆ, ಈ ಕುಮಾರವ್ಯಾಸ ಗದಗಿನ ಭಾರತ ಬರೀಬೇಕಾದ್ರೆ ಅದೇ ಒಂದು ಬಾವಿ ಇತ್ತು, ಸ್ನಾನ ಮಾಡಿ ಒದ್ದೆ ಬಟ್ಟೆಲೇ ಬಂದು ಆ ಬಟ್ಟೆ ಆರಕ್ಕೆ ಮೊದಲು ಬರೆದು ಬಿಡ್ತಿದ್ದೇನೋ ಒಂದಷ್ಟು. ಆ ಥರ ಇಲ್ಲ ಕವಿಗಳು. ಇಲ್ಲ ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವೆಲ್ಲ ನಿಮಿತ್ತಗಳಷ್ಟೇ. ನಾವೇ ಬೇಕು ಸ್ಟ್ಯಾಂಡರ್ಡ್ ಒಳ್ಳೆ ಜಾಗ ಅವೆಲ್ಲ. ಬಟ್ ನಾನು ಯಾವಾಗಲೂ ಹೇಳ್ತೀನಿ, ಎಲ್ಲ ಇಂಟರ್ವ್ಯೂನಲ್ಲೂ ಹೇಳ್ತೀನಿ, ಆ್ಯಕ್ಚುಲಿ ಏನೇ ಇದ್ದರೂ ಇಲ್ಲಿರಬೇಕು, ಲಾನ್ ಒಳಗಡೆ ಇರಬೇಕು, ಊಟಿ ಒಳಗಡೆ ಇರಬೇಕು, ಕೊಡಗು ಒಳಗಡೆ ಇರಬೇಕು. ಅಂದರೆ ಮನಸ್ಸಿಗೆ ಕಲಸಿ ಪಳ್ಯ ಕೆಟ್ಟೋಗಿದ್ದರೆ, ಮನಸ್ಸಿಗೆ ಮಾರ್ಕೆಟ್ ಆಗಿದ್ದರೆ ನೀವು ಎಲ್ಲೇ ಹೋಗಿ ಕೂತ್ರೂ ನಿಮ್ಗೆ ಒಳ್ಳೆ ರಚನೆಗಳು ಬರೋಲ್ಲ. ನೀವು ಇಲ್ಲಿ ಶಾಂತಿ ಇದ್ದರೆ, ನಾವು ಶೂಟಿಂಗ್ ಸೆಟ್ಟಲ್ಲೂ ಬರಿತೀವಿ, ಬಸ್ಸಲ್ಲಿ ಕೂತ್ಕೊಂಡು ಬರೀಬೋದು, ಮಾರ್ಕೆಟಲ್ಲಿ ಕೂತ್ಕೊಂಡು ಬರೀಬೋದು, ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಬರೀಬೋದು. ಇಲ್ಲೆಲ್ಲ ನೀವು ಹೊರಗಡೆ ಅಲಂಕಾರಗಳು ಏನೇ ಮಾಡಿಕೊಂಡ್ರು ಒಳಗಡೆ ಶಾಂತಿ ಇಲ್ಲ ಅಂದರೆ ಯು ಕಾಂಟ್ ರೈಟ್. ಸಿಂಪಲ್ ಅದು. ಒಳಗಡೆ ಉದ್ಯಾನ ಇರಬೇಕು, ಪಾರ್ಕು ಉದ್ಯಾನಗಳೆಲ್ಲ ಒಳಗಡೆ ಇರಬೇಕು. ಒಳಗಡೆ ಶಾಂತಿ ಇದ್ದರೆ ನೀವು ಏನು ಬೇಕಾದ್ರೂ ಯೋಚನೆ ಮಾಡ್ಬೋದು, ದೊಡ್ಡದಾಗಿ ಯೋಚನೆ ಮಾಡ್ಬೋದು, ಚಂದವಾಗಿ ಯೋಚನೆ ಮಾಡ್ಬೋದು. ಹೊರಗಡೆದ್ದು ತೋರಿಕೆಗಷ್ಟೇ ಇವೆಲ್ಲ ನಮಗೆ ಮೇಲ್ನೋಟದ್ದು, ಇದೆಲ್ಲ ಮೇಲ್ನೋಟದ್ದು. ಬಟ್ ವರ್ಕ್ ಆಗೋದು ನಮ್ಮ ಮನಸ್ಥಿತಿ ಹೆಂಗಿದೆ, ನಾವೆಷ್ಟು ಶಾಂತವಾಗಿದ್ದೀವಿ, ಎಷ್ಟು ಕಂಟೆಂಟ್ ಆಗಿದ್ದೀವಿ, ಅದೇ ಕೌಂಟ್ ಆಗೋದು ಫೈನಲಿ. ಬಟ್ ಈ ವೆರಿ ಅಗ್ರೆಸಿವ್ ಜಗತ್ತಲ್ಲಿ ಶಾಂತಿ ಉಳಿಸ್ಕೊಳ್ಳೋದು ಹೇಗೆ? ಕ್ರಿಯೇಟಿವ್ ನೀವು ಅಗ್ರೆಸಿವ್ ಇದ್ದು ಕೂಡ ಶಾಂತಿ ಉಳಿಸ್ಕೋಬೋದು. ಹೆಂಗಂದರೆ ಅಗ್ರೆಷನ್ ಆ ಕ್ಷಣಕ್ಕೆ ನಿಮ್ಗೇನೋ ಒಂದು ಅನ್ಯಾಯ ಕಾಣ್ತು ಅಂದರೆ ನೀವು ಸ್ಪಂದಿಸಬೇಕು. ಆ ಸ್ಪಂದಿಸೋ ಆರ್ಗನ್ನೇ ನಿಮಗೆ ನೆಕ್ಸ್ಟ್ ನೀವು ಒಳ್ಳೆಯ ಯೋಚನೆಗಳನ್ನು ಕೊಡೋದು. ಕೋಪನೂ ಒಂದು ಸ್ಪಂದನೆ, ಶಾಂತಿನೂ ಒಂದು ಸ್ಪಂದನೆ, ಪ್ರೀತಿನೂ ಒಂದು ಸ್ಪಂದನೆ. ನಿಮ್ಮಲ್ಲಿ ಸ್ಪಂದನೆ ಇದೆ ಅಂದರೆ ನೀವು ಅದು ಯಾವ ರೂಪದಲ್ಲಿ ಬೇಕಾದರೂ, ಯಾವ ಆಯಾಮದಲ್ಲಿ ಬೇಕಾದರೂ ಅದನ್ನು ಅಭಿವ್ಯಕ್ತಿ ಮಾಡ್ಬೋದು, ಯಾವ ಫಾರ್ಮಲ್ಲಿ ಬೇಕಾದರೂ. ಬೇಸಿಕಲಿ ನಿಮ್ಮ ಸ್ಪಂದಿಸುವ ಮನಸ್ಸಿಲ್ಲ, ನೀವು ಯಾವ ಫಾರ್ಮಲ್ಲೂ ಮಾಡೋಕ್ಕಾಗಲ್ಲ. ಸ್ಪಂದಿಸುವ ಮನಸ್ಸು ಮುಖ್ಯ. ನಾನು ಇವಾಗೇನೋ ಹೊರಗಡೆ ಹೋಗೇನೋ ಅಂದ್ರೆ ನನಗೆ ಅಲ್ಲಿ ಸಿಟ್ಟು ಬರುತ್ತೆ. ಆ ಸಿಟ್ಟು ಬರೋ ಎಷ್ಟು ರೇಂಜಿಗೆ ಬರುತ್ತೋ ಅದೇ ಎಷ್ಟು ನನ್ನ ಮನಸ್ಸಲ್ಲಿ ಪ್ರೀತಿನೂ ಇರುತ್ತೆ. ನೀವು ನೋಡಿ, ಸಾಮಾನ್ಯ ಕೋಪಿಷ್ಟು ಇರ್ತಾರಲ್ಲ, ಅವರು ಒಂಥರ ಭಾವನಾ ಜೀವಿಗಳು, ಅವರಷ್ಟೇ ಪ್ರೀತಿ ಮಾಡ್ತಾರೆ, ತುಂಬ ಹಚ್ಕೋತಾರೆ. ಎರಡೂ ಇರುತ್ತೆ, ಅವ್ರಿಗೆ ಎಲ್ಲ ಇರುತ್ತೆ. ಅವ್ರಿಗೆ ಅವರಲ್ಲಿ ಭಾವನೆಗಳಿದೆ. ಯಾವ ಭಾವನೆ, ಎಲ್ಲ ಭಾವನೆಗಳನ್ನ ಅವರು ಪ್ರಕಟಪಡಿಸ್ತಾರೆ ಅಂತ ಅಲ್ಲಿಗೆ ಅರ್ಥ. ಕೆಲವರು ಸುಮ್ಮನೆ ಹಂಗೇ ಒಂದು ಲೆವೆಲ್ ಹಂಗೇ ಇರುತ್ತೆ ಅವ್ರ ಮನಸ್ಸು. ಏನು ರೇಖಾಚಿತ್ರ ಬಿಡಿಸ್ತೀವಲ್ಲ, ಈ ಹಾರ್ಟ್ ಇಂತಿದ್ದಲ್ಲ, ಅದು ಹಿಂಗಿರಲ್ಲ. ಅವರು ಸರಳ ರೇಖೆ ಥರ ಇರ್ತದೆ, ECG ಸರಳ ರೇಖೆಯಲ್ಲಿ ಇರ್ತದೆ. ಅವರು ಎಲ್ಲದರಲ್ಲೂ ಹಂಗೆ, ಅವ್ರ ಕೋಪನೂ ಜಾಸ್ತಿ ವ್ಯಕ್ತಪಡಿಸಲ್ಲ, ಅವ್ರ ಪ್ರೀತಿನೂ ಜಾಸ್ತಿ ವ್ಯಕ್ತಪಡಲ್ಲ. ಅಂದರೆ ಅವರು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ಒಂದು ಇದಕ್ಕೆ ಸೇರಿದವರು. ಅವರೆಲ್ಲ ತುಂಬ ಭಾವನೆಗಳು ಬರೋಕ್ಕೆ ಸಾಧ್ಯ ಇಲ್ಲ. ತುಂಬ ದೊಡ್ಡ ಕವಿಗಳು ತುಂಬ ದೊಡ್ಡ ಕೋಪಿಷ್ಟ ಆಗಿದ್ದರು ಅಲ್ವಾ? ಕೋಪಿಷ್ಟ ಇನ್ ದ ಸೆನ್ಸ್ ಅವನಿಗೆ ಅಷ್ಟೇ ಶೃಂಗಾರದ ಮನಸ್ಸು ಇದೆ, ಅಷ್ಟೇ ಪ್ರೀತಿಯ ಮನಸ್ಸು ಇದೆ, ಅಷ್ಟೇ ಕಲ್ಪನಾ ಜೀವಿ, ಅಷ್ಟೇ ಭಾವನಾ ಜೀವಿ ಅದು ಅಂತ. ಸೊ ಕಾಪಾಡ್ಕೊಳ್ಳೋದು ಹೆಂಗೆ ಅಂದರೆ, ನನ್ನ ಪ್ರಕಾರ ತೀರಾ ಈ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ ಮನುಷ್ಯನಾಗಿದ್ದೇ ಇರುತ್ತೆ. ಮತ್ಸರ ಮೇಯ್ನ್ಲಿ, ಲೋಭ, ದುರಾಸೆ, ಅವು ತುಂಬ ನಿಮ್ಮನ್ನು ಹಾಳು ಮಾಡ್ತಾ ಹೋಗ್ತವೆ. ಮತ್ಸರ ಆಯಿತು, ನಿಮ್ಗೆ ಯಾರೋ ಒಬ್ರು ಏನೋ ಮಾಡಿದ್ರು ಆಯಿತು, ಆ ಟೈಮಿಗೆ ಸಿಟ್ಟಾದರು, ನೀವೇನೋ ಮಾಡಿದ್ರಿ, ಕ್ರಮ ಕೈಗೊಂಡ್ರಿ, ನೀವು ಲೀಗಲ್ಲೋ ಇಲ್ಲಿಗೇನೋ ಹೊಡೆದ್ರೋ ಬೈದ್ರೋ ಬಿಟ್ಬಿಡಿ ಅಷ್ಟೇ. ಅವನ್ನ ಲೈಫನ್ನೇ ಹಾಳು ಮಾಡಬೇಕು ಅನ್ನೋ ಹಂತಕ್ಕೆ ನೀವು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ಗೊತ್ತಿಲ್ಲದಂಗೆ ನಿಮ್ಮ ಲೈಫ್ ಹಾಳಾಗ್ತಾ ಹೋಗುತ್ತೆ.
ಈ ಇದೇನು ಹೇಳ್ತಾರೆ ಮರದೊಳಗಿನ ಕಿಚ್ಚು. ಮರ ತನ್ನನ್ನು ಸುಡೋದೇ ಬೇರೆ ಸುಡೋದಿಲ್ಲ ಅದು. ಸೀರಿಯಸ್ಲಿ ಆಯಿತು, ನೀವು ಹಾಗೆ ಏನೂ ನಾನು ರಿಯಾಕ್ಟ್ ಮಾಡಲ್ಲ ಅನ್ನೋ ಥರ ಇರೋಕ್ಕೆ ಸಾಧ್ಯ ಆಗಲ್ಲ. ರೋಡಲ್ಲಿ ನಿಮ್ಗೆ ಯಾರೋ ಒಂದು ಬೈದರು ಠಟ್ಗಂತ ನಾವು ಅವ್ರಿಗೇನೋ ಒಂದು ವಾಪಸ್ ಹೇಳ್ತೀವಿ, ಏನೋ ಅವೆಲ್ಲ ಆಗಲೇಬೇಕು, ಮನುಷ್ಯನೇ. ಬಟ್ ಅಲ್ಲಿ ಮುಗೀತದಷ್ಟೇ, ಬಿಟ್ಟು ಮುಂದೆ ಹೋಗೋದು ಕಲ್ತ್ಕೋಬೇಕಷ್ಟೇ. ತೀರಾ ಅದಕ್ಕೆ ಮತ್ತೆ ಹುಡ್ಕೊಂಡೋಗಿ ಕೊಚ್ಚಾಕೋ ಮನಸ್ಥಿತಿ ಇದೆಯಾ, ಬೇಕಿಲ್ಲ. ಹಂಗೆ ನೀವು ನಿಮ್ಮ ಇದನ್ನು ಕಾಪಾಡ್ಕೋಬೋದು. ಅಂದರೆ ಈ ಜೀವನದಲ್ಲೂ ಇದ್ದು ವೈಯಕ್ತಿಕವಾಗಿ ನಾನು ಅದೇ ಹೇಳ್ತೀನಿ, ನೀವು ಕೇಳಿದ್ರಲ್ಲ ಹೆಂಗೆ ಈ ಅಗ್ರೆಸಿವ್ ಜಗತ್ತಲ್ಲಿ ಶಾಂತಿ ಕಾಪಾಡೋದು. ಫಾರ್ ಎಕ್ಸಾಂಪಲ್ ನಾನು ತುಂಬ ಈ ಥರ ಸ್ಪಂದಿಸೋನು. ನನಗೆ ಹೊರಗಡೆ ಎಲ್ಲ ಸರಿ ಇದ್ದಾಗ ನಾನು ಬರಿಬೋದು. ನಾನು ತುಂಬ ಏನೋ ಅಶಾಂತಿ ನಡೀತಿದೆ, ಏನೋ ಆಗ್ತಿದೆ ಹೊರಗಡೆ ಅಕ್ಕಪಕ್ಕದ ಲೈಫಲ್ಲಿ ಅಥವಾ ಸಮಾಜದಲ್ಲಿ, ಆವಾಗ ಐ ಕಾಂಟ್ ಬಿ ಕ್ರಿಯೇಟಿವ್. ನಾನು ಕ್ರಿಯೇಟಿವ್ ಆಗಿದ್ದರೆ ನಾನು ಮಾಡೋ ದ್ರೋಹ ಅಂತ ನನ್ನ ಪ್ರಕಾರ. ಅದು ತುಂಬ ಜನ ಕೇಳ್ತಾರೆ, ಕರೋನಾ ಟೈಮಲ್ಲಿ ನೀವು ಚೆನ್ನಾಗಿ ಬರ್ದಿರ್ಬೋದಲ್ಲ 2 ವರ್ಷ ಅಂತ. ಹೆಂಗ್ರಿ ನೀವು ಚೆನ್ನಾಗಿ ಬರೀತೀರಾ, ಹೆಂಗ್ರಿ ನೀವು ಚೆನ್ನಾಗಿರ್ತೀರಾ, ಹೆಂಗೆ ನೀವು ನಿಮ್ಮಲ್ಲಿ ಒಳ್ಳೊಳ್ಳೆ ಥಾಟ್ಸ್ ಬರುತ್ತೆ ಅವಾಗ? ದ್ರೋಹಿ ನೀವು. ಇಡೀ ಜಗತ್ತು ಸತ್ತೋಗ್ತಿದೆ ಅಲ್ಲಿ. ಜನಕ್ಕೆ ತಿನ್ನೋಕ್ಕಿಲ್ಲ, ಜನ ಬೆಡ್ ಇಲ್ಲ, ಜನಕ್ಕೆ ಆಕ್ಸಿಜನ್ ಸಿಗ್ತಾ ಇಲ್ಲ, ಮಕ್ಕಳು ವೃದ್ಧರು ಅಕ್ಕಪಕ್ಕ ಎಲ್ಲ ಸತ್ತೋಗ್ತಿದ್ದಾರೆ. ನೀವು ಕ್ರಿಯೇಟಿವ್ ಆಗಿ ಬಾಗಲಾಕೊಂಡು ಕ್ರಿಯೇಟಿವ್ ಆದರೆ ಸಮಾಜದ್ರೋಹಿ ನೀವು ಅಲ್ವಾ? ವಿವೇಕಾನಂದ ಅವ್ರು ಹೇಳ್ತಾರೆ, ಅದು ಅಷ್ಟು ಮಟ್ಟಕ್ಕೆ ಮಾಡೋಕ್ಕೆ ಅಲ್ಲದೇ ಇದ್ರು ಕನಿಷ್ಠ ಈ ಇದ್ರಲ್ಲಾರು ನಾವು ಅದನ್ನು ಚಿಕ್ಕ ನಮ್ಮ ಸುತ್ತಮುತ್ತಲಿನ ವಿಷಯಗಳಿಗಾರು ಅನ್ವಯಿಸಬೇಕು. ಈ ಸಮಾಜದಲ್ಲಿ ಎಲ್ಲಿಯವರೆಗೆ ಕಟ್ಟ ಕಡೆಯ ವ್ಯಕ್ತಿ ಹಸಿವಿನಿಂದ ಕಂಗೆಟ್ಟಿರ್ತಾನೋ ಅಲ್ಲಿಯ ತನಕ ಭೋಗ ಜೀವನ ನಡೆಸುವ ನಾವೆಲ್ಲರೂ ಅಪರಾಧಿಗಳು. ವಿವೇಕಾನಂದ ಅವ್ರು ಹೇಳ್ತಾರೆ. ಇದು ನನ್ನ ಲೈಫ್ನ ಇದ್ರ ಆದರ್ಶ ಇಲ್ಲ. ಏನಿದು ಎಲ್ಲ ಚೆನ್ನಾಗಿದ್ದಾಗ ನನಗೆ ಅಟ್ಲೀಸ್ಟ್ ಎಲ್ಲ ಅಂದರೆ ಎಲ್ಲರೂ ಸುಖ ತೇಲ್ತಿರೋದು ಬೇಡ, ಪರವಾಗಿಲ್ಲಪ್ಪ ಸಮಾಜ ಹೊರಗಡೆ ಒಂದು ಮಟ್ಟಕ್ಕೆ ಇದೆ ಅಂದರೆ ನಾನು ಎಲ್ಲ ತಲೆಗಳು ನನಗೆ ಇದು ಮಾಡುತ್ತೆ. ಒಂದು ರಾಜಕೀಯ ತಲ್ಲಣ ಇರ್ಬೋದು, ಒಂದು ಸಾಮಾಜಿಕ ತಲ್ಲಣ ಇರ್ಬೋದು, ಒಂದು ದುರ್ಘಟನೆ ಏನು ನಡಿಬಾರ್ದಿದ್ದು, ಒಂದು ಅತ್ಯಾಚಾರ, ಅವೆಲ್ಲ ನಮ್ಗೆ ಕಂಗೆಡಿಸ್ಬೇಕು. ಅವನು ಸ್ಪಂದಿಸುವ ಜೀವಿ ಅಂತ ಅವನಲ್ಲಿ ಇದೆ ಸ್ಪಂದಿಸುವ ಆರ್ಗನ್ ಅಂತ. ಇವಾಗ ಮೆಟೀರಿಯಲಿಸ್ಟಿಕ್ ಜಗತ್ತು. ಹೌದು, ನಂದು ನೋಡ್ಕೊಂಡು ನನಗೆ ಹಂಗಂದ್ರೆ ಏನು ಬಂತು ಅಲ್ವಾ? ಸಪೋಸ್ ನೀವು ಸೂಕ್ಷ್ಮಗ್ರಾಹಿಗಳಾಗಿದ್ದರೆ ಸ್ಪಂದಿಸೋರಾಗಿರೋದು ತುಂಬ ಮುಖ್ಯ. ಅದನ್ನು ಒಂದು ಮಟ್ಟದ ಪ್ರಬುದ್ಧತೆ ಬೆಳೆಸ್ಕೊಂಡು ಎಲ್ಲದಕ್ಕೂ ನೀವು ತಲೆ ಕೊಟ್ಕೊಳ್ತೀನಿ ಅಂದರೆ ನೀವೇನು ಎಲ್ಲರಿಗೂ ನೀವು ಊಟ ಹಾಕೋಕ್ಕಾಗಲ್ಲ. ನಿಮ್ಮ ಅಕ್ಕಪಕ್ಕ ಇರೋ 4 ಜನಕ್ಕೆ ಊಟ ಹಾಕಿ. ಅದೇ ಈಗ ಫಾರ್ ಎಕ್ಸಾಂಪಲ್ ಕೊರೋನಾ ಟೈಮಿಗೆ ಏನು ಮಾಡಿದೆ, ನಾನು ಉಸಿರು ಅಂತ ಒಂದು ತಂಡ ಕಟ್ಕೊಂಡೆ. ನಮ್ಮ ಸಿನಿಮಾದ ನಿಮ್ಗೆ ಗೊತ್ತಿರಬೇಕು, ಸಿನಿಮಾದವರೆಲ್ಲ ಸೇರಿ ನಾನು ಕವಿತಾ ಲಂಕೇಶ್ ಅವರು, ನೀತು, ನಮ್ಮ ಡೈರೆಕ್ಟರ್ ಚೈತನ್ಯ, ಸುಂದರ್ರು, ಸಾಧು ಕೋಕಿಲ ಅವರು, ನನ್ನ ಫ್ರೆಂಡ್ ಶಕ್ತಿ ಅಂತ, ದಿನಕರ್ರು, ನಮ್ಮ ತುಗ್ದೀಪ್, ಅಕ್ಷತಾ ಪಾಂಡವಪುರ, ಇವರೆಲ್ಲ ಸೇರಿ ಒಂದು ತಂಡ ಕಟ್ಕೊಂಡ್ವಿ ಉಸಿರು ಅಂತ. ಆಕ್ಸಿಜನ್ ಸಿಲಿಂಡರ್ಲ್ಲ ಇದು ಏನು ಕಾನ್ಸಂಟ್ರೇಟರ್ಸ್ ಒಂದು 50-60 ಕಾನ್ಸಂಟ್ರೇಟರ್ ಮಾಡ್ಕೊಂಡ್ವಿ. ನಮ್ಮ ದುಡ್ಡಿಂದ ಶುರು ಮಾಡಿದ್ವಿ, 1 ಲಕ್ಷ ಕೊಟ್ಟು. ಫಸ್ಟ್ ನನ್ನ ಶಕ್ತಿ ಅಂತ ನನ್ನ ಫ್ರೆಂಡ್ ತಂದಿದ್ರು. ಆನಂತರ ನಾವು ನಮ್ಮ ಫ್ರೆಂಡು ಅವ್ರಿಗೆ ಕೂಡ 50 ಆಕ್ಸಿಜನ್ ಕಾನ್ಸಂಟ್ರೇಟ್ರು ನಾವು ಹುಡುಗರು ಇಟ್ಕೊಂಡ್ವಿ. ಮಾದೇಶ್ ಗೌಡ ಅಂತೇಳಿ ಕನ್ನಡ ಹೋರಾಟಗಾರರು, ಸಾಮಾಜಿಕ ಹೋರಾಟಗಾರರು, ಎಲ್ಲರಿಗೂ ಕೊಡ್ತಾ ಹೋದ್ವಿ. ನಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಮಾಡಿದ್ವಿ. ಅವಾಗ ಫುಡ್ ಕಿಟ್ ಕೊಟ್ವಿ, 100 ಜನಕ್ಕೆ ಕೊಟ್ವಿ. ಇವತ್ತು ಎಲ್ಲಾದರೂ ಹೋಗ್ತಿರೋ ಯಾರು ಠಕ್ಕ ಬಂದು ಕಾಲಿಟ್ಕೊಬಿಡ್ತಾರೆ ಅಥವಾ ಕೈ ಮುಕ್ಕೊಂಡು ಕಣ್ಣಲ್ಲಿ ನೀರು ತುಂಬ ನಿಂತ್ಕೊಬಿಡ್ತಾರೆ. ಆವಾಗ ನಂಗೆ ಗೊತ್ತಾಗತ್ತೆ ಇದು ಹಾಡಿಗಲ್ಲ ಇದು ಅಂತ. ಈ ಸ್ಪಂದನೆ ಇದೇನಿದು ಅಂದರೆ ಗೊತ್ತಾಗ್ಬಿಡುತ್ತೆ ನಂಗೆ. ಉಸಿರು ಸಾರ್ ಅವತ್ತು ನೀವು ಕೊಟ್ಟಿದ್ದ ಆಕ್ಸಿಜನ್ ನನ್ನ ಮಗನ ಪ್ರಾಣ ಉಳಿಸ್ತು, ನನ್ನ ಹೆಂಡತಿ ಪ್ರಾಣ ಉಳಿಸ್ತು, ಯಾರೋ ಹೇಳ್ತಾರೆ. ಇಂಥ ಒಂದು 5-6 ನಡೆದಿದೆ ಈಗಾಗಲೇ ನನ್ನ ಲೈಫಲ್ಲಿ. ಸೊ ಇಷ್ಟು ಸಂತೋಷ ಆಗುತ್ತೆ ನೋಡಿ. ಆ ತೃಪ್ತಿ ಇನ್ನೆಲ್ಲೂ ಸಿಗಲ್ಲ, ಅಂದರೆ ಒಂದು ಕ್ಷಣಕ್ಕೆ ಸಾರ್ಥಕ ಬದುಕಿದ್ದು, ಇಲ್ಲಿ ಏನೋ ಋಣ ತೀರಿಸ್ತಾ ಇದ್ದೀನಿ ಜೀವನದ್ದು ಅನಿಸುತ್ತೆ. ಅಂದರೆ ನಾನು ಹೇಳೋದು ಅದೇ, ನಮ್ಮ ಮಟ್ಟಿಗೆ, ನಮ್ಮ ಕೈಲಾದ ಮಟ್ಟಿಗೆ ಪ್ರಪಂಚ ಬದಲಾಯಿಸ್ತೀಯಾ ಅದೆಲ್ಲ ಕಷ್ಟ ಇದೆ. ಬಟ್ ಸುತ್ತಮುತ್ತ 4 ಜನಕ್ಕೆ ಊಟ ಕೊಟ್ಟರೆ ಅದೇ ದೊಡ್ಡದು ಅಲ್ವಾ? ನೀನು ಬಂದ ಮೇಲೆ ತಾನೇ ಇಷ್ಟು ಚಂದ ಈ ಬಾಳು. ಇಡೀ ಪ್ರಪಂಚದ ಹಚ್ಚನಿಗೆ ನಮ್ಮ ಕೈಲಿ ಸಾಧ್ಯ ಅಲ್ಲ. ಅಲ್ಲ, ಮತ್ತೆ ಎಲ್ಲರೂ ಹೀಗೆ ಯೋಚನೆ ಮಾಡಿದ್ರೆ ಇಡೀ ಜಗತ್ತಿನ ಜವಾಬ್ದಾರಿ ತಗೊಳ್ಳಲ್ಲ. ಹೌದು, ನಾನು ಸುತ್ತ ಇರೋ 4 ಜನ ಹೌದು ಅಂತಂದ್ರೆ ಎಲ್ಲ ಚೆನ್ನಾಗಿಬಿಡುತ್ತೆ 100%. ಸೊ ದ ಮೈಕ್ರೋ ಚೇಂಜ್ ಬಿಕಮ್ಸ್ ಮ್ಯಾಕ್ರೋ ಚೇಂಜ್ ಹ್ಯೂಜ್. ಈ ಪ್ರಪಂಚ ಬ್ರಹ್ಮಾಂಡ ಚೇಂಜ್ ಆಗ್ಬಿಡುತ್ತೆ. ತುಂಬ ಈಸಿ ಇದೆ. ಅಂದರೆ ಎಲ್ಲೊಂದು ಕಡೆ ನಾವು ಏನಾಗುತ್ತೆ ಅಂದರೆ ಈ ನೆಗೆಟಿವ್ ಅಂಶಗಳೇ ನಮ್ಗೆ ಜಾಸ್ತಿ ಸೆಳೀತವೆ ಮನುಷ್ಯನನ್ನು, ನಮ್ಮನ್ನು. ನಾವು ಅಲ್ಲೇ ಆ ಕಡೆನೇ ಹೋಗಿ ಜಾಸ್ತಿ ಟ್ರೈ ಮಾಡ್ತೀವಿ. ಯಾರೋ
ಕಾರ್ ತೊಗೊಂಡ ಹೊಸದು ನಾನು ನೆಕ್ಸ್ಟ್ ಅವ್ನು ಬಿಟ್ ಮಾಡಿ ಕಾರ್ ತಗೋಬೇಕು. ಯಾರೋ ದೊಡ್ಡ ಮನೆ ಕಟ್ದ ನನ್ನ ಸರ್ಕಲಲ್ಲಿ ಅವ್ನಿಗಿಂತ ದೊಡ್ಡ ಮನೆ ಕಟ್ಟಬೇಕು. ಯಾರೋ 100 ಕೋಟಿ ಮಾಡ್ದೆ ನಾನು 200 ಕೋಟಿ ಮಾಡಬೇಕು. ಯಾರೋ ಚಾರ್ಟರ್ಡ್ ಫ್ಲೈಟ್ ತೊಗೊಂಡ ನಾನು ತೊಗೊಬೇಕು. ಅದು ಜಾಸ್ತಿ ಸೆಳೆಯುತ್ತೆ ನಮ್ಮನ್ನು. ಯಾರೋ ಈಗ ಜಾಸ್ತಿ ಗಾಂಧಿ ಅಂಥವ್ರು, ವಿವೇಕಾನಂದ ಅಂಥವ್ರು ಜಾಸ್ತಿ ಆದರ್ಶಗಳಾಗಲ್ಲ. ಅದು ಪ್ರಾಬ್ಲಮ್. ಅವ್ರಿಗೆ ಮಾಸು ಇದು ಕ್ರಿಯೇಟ್ ಆಗಲ್ಲ. ಅದೇ ನಾನು ಹೇಳ್ದಂಗೆ ಒಂದು 4 ಇದ್ದಾರೆ ಖಂಡಿತವಾಗೂ. ಈಗಲೂ ತುಂಬ ಜನ ಒಳ್ಳೆಯವರಿದ್ದಾರೆ, ತಮ್ಮ ಕೈಲಾದ ಸಮಾಜ ಸೇವೆ ಮಾಡೋರು. ನಾನು ತುಂಬ ಜನ ನಾನೇ ನೋಡಿದ್ದೀನಿ, ನನ್ನ ವಲಯದಲ್ಲಿದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದಿನ್ನು ಸಂಖ್ಯೆ ಜಾಸ್ತಿ ಆಗಿದೆ. ತುಂಬ ಒಳ್ಳೆಯವರು ಇದ್ದಾರೆ. ಫೈನಲಿ ಯಾರೋ ಈಗ ಏನಂದರೆ ಈ ಕೆಟ್ಟ ಕೆಲಸ ಮಾಡೋರು ಅಥವಾ ಏನೋ ತುಂಬ 2 ನಂಬರ್ ದಂಧೆ ಮಾಡಿ ಅಥವಾ ದೊಡ್ಡದಾದವರು ಆರ್ಭಟಗಳು ಜಾಸ್ತಿ ಇರುತ್ತೆ. ಆರ್ಭಟ ಕೇಳಿಸ್ತಾ ಇರುತ್ತೆ. ಬಟ್ ಇಂಥವ್ರೆಲ್ಲ ಏನಾಗ್ಬಿಡುತ್ತೆ, ಎಲ್ಲೊಂದು ಕಡೆ ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ಕೊಂಡು ಅವ್ರದ್ದು ಗೊತ್ತಾಗಲ್ಲ, ಗೊತ್ತಾಗಲ್ಲ. ಇರುವಿಕೆ ಒಬ್ಬನೇ ಇದ್ದರು ಅಥವಾ ಇಬ್ಬರಿದ್ರು ಅದು 100 ಪಟ್ಟು ಆರ್ಭಟ ಇರುತ್ತೆ. ಹಾಗಾಗಿ ಗೊತ್ತಾಗದ್ದು ತೋರಿಕೆ ಜಾಸ್ತಿ ಇರುತ್ತೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.